ವಾಲೆಟ್ ಪಾರ್ಕಿಂಗ್ ಕೊಡೋರಿಗೆ ಬಿಗ್ ಶಾಕ್ ಅಂತ ಹೇಳ್ಬೋದು. ಬಿ ಕೇರ್ಫುಲ್. 20 ನಿಮಿಷದ ಫುಡ್ 20 ಲಕ್ಷಕ್ಕೆ ಖರ್ಚಿಗೆ ಬಂದಿದೆ. ಆ ರೀತಿಯಾದ ಒಂದು ಸ್ಟೋರಿ ಇದು. ರೆಸ್ಟೋರೆಂಟ್ಗೆ ಮರ್ಸಿಡೀಸ್ ಕಾರ್ನಲ್ಲಿ ಮಹಿಳೆ ಬಂದಿರ್ತಾರೆ. ವಾಲೆಟ್ ಪಾರ್ಕಿಂಗ್ಗೆ ಐಷಾರಾಮಿ ಕಾರನ್ನ ಈ ಲೇಡಿ ಕೊಟ್ಟಿರ್ತಾರೆ. ಆದ್ರೆ ಪಾರ್ಕಿಂಗ್ ಮಾಡದೆ ಆ ಕಾರ್ ತಗೊಂಡು ನಗರದಲ್ಲಿ ಜಾಲಿ ರೌಂಡ್ಸ್ ಹೋಗಿದ್ದಾನೆ. ವಾಲೆಟ್ ಪಾರ್ಕಿಂಗ್ ಮಾಡ್ತೀನಿ ಅಂತ ಕೀ ಇಸ್ಕೊಂಡವು. ಐಷಾರಾಮಿ ಮರ್ಸಿಡೀಸ್ ಕಾರಲ್ಲಿ ಸಿಬ್ಬಂದಿ ಫುಲ್ ರೌಂಡ್ಸ್ ಹಾಕಿದ್ದಾರೆ. ಈ ವೇಳೆ ಗೋಡೆಗೆ ಗುದ್ದಿ ಮರ್ಸಿಡೀಸ್ ಕಾರು ನಜ್ಜುಗುಜ್ಜಾಗಿದೆ. ಕಾರಿನ ಪರಿಸ್ಥಿತಿ ಕಂಡು ಲೇಡಿ ಕೂಡ ಶಾಕ್ ಆಗಿದ್ದಾರೆ. ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಅಥವಾ ಹೋಟೆಲ್ ಪಬ್ಗಳಿಗೆ ಹೋದಾಗ ಈ ರೀತಿ ವಾಲೆಟ್ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ. ಆದ್ರೆ ಅದರಿಂದ ಕಾರ್ಗೆ ಈ ಗತಿ ಬಂದಿರೋದು. ನೋಡಿ ಆ ಮರ್ಸಿಡೀಸ್ ಕಾರ್ನ ಪರಿಸ್ಥಿತಿ ಹೇಗಾಗಿದೆ ಅಂತ. ಸಂಪೂರ್ಣ ಅದರ ಬ್ಯಾನೆಟ್ ಮುಂಭಾಗ ನಜ್ಜುಗುಜ್ಜಾಗೋಗಿದೆ. ಇದೆಲ್ಲ ಐಷಾರಾಮಿ ಕಾರ್ಗಳು. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅದನ್ನು ಸರಿಪಡಿಸೋದಕ್ಕೆ ಎಷ್ಟೆಷ್ಟೋ ಖರ್ಚಾಗುತ್ತೆ. ಅಂಥದ್ರಲ್ಲಿ ಆ ಕಾರ್ನ ಲುಕ್ಕೇ ಹೊರಟೋಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಗತಿ, ಸಾಮಾನ್ಯವಾಗಿ ವ್ಯಾಲೆಟ್ ಪಾರ್ಕಿಂಗ್ ಇದೆ ಅಂದ್ರೆ ಯೋಚನೆ ಮಾಡಲ್ಲ, ನಾವು ಕೀ ಕೊಟ್ಟು ಮುಂದುವರೆದಿರ್ತೀವಿ. ಆದ್ರೆ ಹೀಗೂ ಆಗುತ್ತಾ? ವ್ಯಾಲೆಟ್ ಪಾರ್ಕಿಂಗ್ ಕೊಡೋ ಕಾರ್ ತಗೊಂಡು ಸಿಬ್ಬಂದಿ ಊರೆಲ್ಲ ಸುತ್ತೋದಕ್ಕೆ ಬಿಡ್ತಾರಾ? ಈ ಘಟನೆ ಬಗ್ಗೆ ಏನ್ ಗೊತ್ತಾಗ್ತಾ ಇದೆ? ವಿಜಯ್, ಬೆಂಗಳೂರು ನಗರದಲ್ಲಂತೂ ಇದು ಕ್ವೈಟ್ ಕಾಮನ್ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ದೊಡ್ಡ ರೆಸ್ಟೋರೆಂಟ್ಗಳಲ್ಲಿ ಅಥವಾ ಬೇರೆ ಬೇರೆ ಕಡೆ ಆದಂತಹ ಒಂದು ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗೆ ಹೋದಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ವ್ಯಾಲೆಟ್ ಪಾರ್ಕಿಂಗ್ ಕೊಡೋದು ಒಂದು ಕಾಮನ್ ಆಗಿ ಆಗುವಂತಹ ಒಂದು ರುಟೀನ್ ಅಂತ ಹೇಳ್ಬೋದು. ಯಾಕಂದ್ರೆ ಕೆಲವು ಕಡೆ ಪಾರ್ಕಿಂಗ್ ಮಾಡಕ್ ಆಗೋದಿಲ್ಲ, ಕೆಲವು ಕಡೆ ಅವರೇ ಗಾಡಿಯನ್ನ ಓಡಿಸ್ಕೊಂಡು ಹೋಗಿ ಪಾರ್ಕ್ ಮಾಡುವಷ್ಟು ವ್ಯವಧಾನ ಇರಲ್ಲ, ಇನ್ನ ಕೆಲವು ಕಡೆ ಪಾರ್ಕಿಂಗ್ ಸ್ಪೇಸ್ ಇರಲ್ಲ. ಸೊ ಇಂತಹ ಸಂದರ್ಭದಲ್ಲಿ ವ್ಯಾಲೆಟ್ ಪಾರ್ಕಿಂಗ್ ಕೊಡ್ತಾರೆ. ಆದ್ರೆ ವ್ಯಾಲೆಟ್ ಪಾರ್ಕಿಂಗ್ ತಗೊಂಡವರು ಈ ರೀತಿಯಾದಂತಹ ಒಂದು ಬೇಜವಾಬ್ದಾರಿ ನಡವಳಿಕೆಯನ್ನು ತೋರಿಸ್ತಾರೆ ಅಂತ ಹೇಳಿದ್ರೆ ಏನ್ ಹೇಳೋಣ ಅನ್ನುವಂತಹ ಪ್ರಶ್ನೆ ಈಗ ವ್ಯಕ್ತ ಆಗ್ತಾ ಇರೋದು. ಜೊತೆಗೆ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇರೋದು. ಯಾಕಂದ್ರೆ ಒಂದು ಖಾಸಗಿ ರೆಸ್ಟೋರೆಂಟ್ ಮಾರತಹಳ್ಳಿ ಅಂತಹ ಒಂದು ಪ್ರತಿಷ್ಠಿತ ಏರಿಯಾದಲ್ಲಿರುವಂತಹ ಖಾಸಗಿ ರೆಸ್ಟೋರೆಂಟ್ಗೆ ಹೋಗಿದ್ದಂತಹ ಸಂದರ್ಭದಲ್ಲಿ 1.5 ಕೋಟಿ ಬೆಲೆ ಬಾಳುವಂತಹ ಮರ್ಸಿಡೀಸ್ ಬೆಂಜ್ ನಲ್ಲಿ ಆ ಮಹಿಳೆ ಹೋಗ್ತಾರೆ. ಆದ್ರೆ ಆ ಕಾರನ್ನ ಪಾರ್ಕಿಂಗ್ ಮಾಡೋದಕ್ಕೆ ಆ ಪಾರ್ಕಿಂಗ್ ನ ಸಿಬ್ಬಂದಿಗೆ, ಆ ವ್ಯಾಲೆಟ್ ಪಾರ್ಕಿಂಗ್ ನ ಸಿಬ್ಬಂದಿಗೆ ಕೊಡ್ತಾರೆ. ಆದ್ರೆ ಆ ಸಿಬ್ಬಂದಿ ವ್ಯಾಲೆಟ್ ಪಾರ್ಕಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಊರೆಲ್ಲ ರೌಂಡ್ಸ್ ಹಾಕೊಂಡ್ ಬಂದ್ರು ಅಥವಾ ಈ ರೀತಿಯಾಗಿ ಗೋಡೆಗೆ ಹೋಗಿ ಗುದ್ದಿರುವಂತಹ ಎಫೆಕ್ಟ್ ಈ ರೀತಿಯಾಗಿ ಆ ಒಂದು ಕಾರ್ನ ಕಂಪ್ಲೀಟ್ ನಜ್ಜುಗುಜ್ಜಾಗಿ ಹೋಗಿರುವಂತದ್ದು. ಸುಮಾರು 20 ನಿಮಿಷ ಫುಡ್ ಅನ್ನ ಎಂಜಾಯ್ ಮಾಡೋದಕ್ಕೆ ಹೋದಂತಹ ಮಹಿಳೆಗೆ ಖರ್ಚಾಗಿರುವಂತದ್ದು ಬರೋಬ್ಬರಿ 20 ಲಕ್ಷ. ಈ ಬಗ್ಗೆ ಆ ಮಹಿಳೆ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೂಡ ಕೊಡೋದಕ್ಕೆ ಹೋಗ್ತಾರೆ. ಆದ್ರೆ ಪೊಲೀಸರು ಮಾತುಕತೆಗೆ ಮುಂದಾಗ್ತಾರಂತೆ, ಅಂದ್ರೆ ರಾಜ್ಯ ಸಂಧಾನ ಮಾಡುವಂತಹ ಪ್ರಯತ್ನ ಮಾಡ್ತಾರೆ ಅನ್ನುವಂತಹ ಆರೋಪ ಕೂಡ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸ್ ನಲ್ಲಿ ಮಹಿಳೆ ತನ್ನ ಆಕ್ರೋಶವನ್ನ ಒಂದು ಹೊರ ಹಾಕಿರುವಂತದ್ದು. ಆದಷ್ಟು ನ್ಯಾಯವನ್ನ ಕೊಡಿಸಿ, ಇಲ್ಲಾಂದ್ರೆ ಇಂತಹ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗೆ ಹೋದಾಗ ನಾವು ವ್ಯಾಲೆಟ್ ಪಾರ್ಕಿಂಗ್ ಅನ್ನ ನಂಬಿ ಕೊಟ್ರೆ ಪರಿಸ್ಥಿತಿ ಏನಾಗಬೇಡ, ನನಗಾದಂತಹ ಪರಿಸ್ಥಿತಿ ಬೇರೆ ಯಾರಿಗೂ ಕೂಡ ಆಗೋದು ಬೇಡ ಅಂತ ಹೇಳಿ ಅಸಹಾಯಕತೆಯನ್ನ, ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಪ್ರಗತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.